ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅಂತೂ ಗಿಲ್ಲಿ ಬಿಗ್ ಬಾಸ್ ಗೆದ್ದ. ಕೋಟ್ಯಾಂತರ ಅಭಿಮಾನಿಗಳು ಬಿಗ್ ಬಾಸ್ ಗಿಲ್ಲಿ ಗೆಲ್ಲಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರು, ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದ್ರು. ಪ್ರತಿ ಬಾರಿಯೂ ಕೂಡ ಬಿಗ್ ಬಾಸ್ ಇಷ್ಟರ ಮಟ್ಟಿಗೆ ಹವಾ ಎಬ್ಬಿಸಿರ್ಲಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಬಾರಿ ನಡೆದಿದ್ದು ಬಿಗ್ ಬಾಸ್ 12ನೇ ಸೀಸನ್. ಈ ಸೀಸನ್ ಅಲ್ಲಿ ಯಾವ ರೇಂಜಿಗೆ ಕಂಟೆಸ್ಟೆಂಟ್ಗಳು ಗೆಲ್ಬೇಕು ಅಂತಂದ್ರೆ, ಯಾವ ವಿಧಾನಸಭೆಯ ಚುನಾವಣೆ ಆಗಿರ್ಲಿ ಅಥವಾ ಲೋಕಸಭೆಯ ಚುನಾವಣೆಯಲ್ಲೂ ಕೂಡ ಈ ರೀತಿಯಾದಂತಹ ಭರ್ಜರಿಯಾಗಿ ಮತವನ್ನ ಹಾಕಿ ಅಂತ ಪ್ರಚಾರವನ್ನ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಈ ಬಾರಿಯ ಬಿಗ್ ಬಾಸ್ ನ ಕ್ರೇಜ್ ಹೆಚ್ಚಾಗ್ತಾ ಇತ್ತು. ಬಿಗ್ ಬಾಸ್ ಅನ್ನ ಗಿಲ್ಲಿ ಗೆಲ್ಲಲೇಬೇಕು ಅಂತ ಸಾಕಷ್ಟು ಜನರು ಪ್ರಚಾರ ಮಾಡ್ತಿದ್ರು, ಪ್ರಾರ್ಥನೆಯನ್ನ ಮಾಡ್ತಿದ್ರು, ಫ್ಲೆಕ್ಸ್ ಬ್ಯಾನರ್ಗಳನ್ನ ಕಟ್ತಾ ಇದ್ರು, ಪೋಸ್ಟ್ಗಳನ್ನ ಮಾಡ್ತಾ ಇದ್ರು, ಹೀಗೆ ಏನೇನೋ ಮಾಡ್ತಾ ಇದ್ರು. ಅಂತೂ ಇಂತೂ ಈಗ ಬಿಗ್ ಬಾಸ್ ಸೀಸನ್ 12 ಅನ್ನ ಗಿಲ್ಲಿ ಗೆದ್ದಾಯ್ತು, ಕಪ್ಪನ್ನು ಕೂಡ ಹಿಡ್ದಾಯ್ತು. ಸೊ ಇದು ಎಲ್ರಿಗೂ ಕೂಡ ಖುಷಿಯಾದಂತಹ ವಿಚಾರ. ಏನಕ್ಕಪ್ಪ ಅಂತ ಹೇಳಿದ್ರೆ, ಬಿಗ್ ಬಾಸ್ ಅಂದ್ರೆ ಸಾಕು, ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಒಂದೇ ರೀತಿಯ ಜನರು, ಒಂದೇ ವ್ಯಕ್ತಿತ್ವದ ಜನರು ಇರೋದಿಲ್ಲ. ಬಡವ ಆಗಿರ್ಲಿ, ಶ್ರೀಮಂತ ಆಗಿರ್ಲಿ, ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಹೆಸರನ್ನ ಮಾಡಿರುವಂಥವ್ರು, ಎಲ್ಲಾ ರೀತಿಯಾದಂತಹ ಕಂಟೆಸ್ಟೆಂಟ್ಗಳು ಕೂಡ ಇರ್ತಾರೆ. ಪ್ರತಿ ಬಾರಿಗಿಂತ ಈ ಬಾರಿ ಬಿಗ್ ಬಾಸ್ ಯಾಕೆ ಇಷ್ಟೊಂದು ಹಲ್ಚಲ್ ಎಬ್ಬಿಸ್ತು ಅಂತ ಹೇಳಿದ್ರೆ, ಗಿಲ್ಲಿಯಿಂದ. ಯಾಕಂದ್ರೆ ಬಿಗ್ ಬಾಸ್ ಆರಂಭ ಆದಾಗ ಎಲ್ಲರೂ ಅನ್ಕೊಂತ ಇದ್ರು, ಬಿಡು ಈ ಸಲ ಏನೋ ಬಿಗ್ ಬಾಸ್ ಅಷ್ಟರ ಮಟ್ಟಿಗೇನೋ ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ. ಆದ್ರೆ 2-3 ದಿನಗಳು ಕಳೀತಾ ಇದ್ದಂಗೆ, ನೋಡ್ತಾ ಇದ್ದಂತೆ ಗಿಲ್ಲಿಗೆ ಅಭಿಮಾನಿಗಳು ಹುಟ್ಕೊಳ್ಳೋದಕ್ಕೆ ಕೂಡ ಶುರುವಾಗ್ತಾರೆ. ಎಲ್ಲಿ ನೋಡಿದ್ನು ಗಿಲ್ಲಿ ಹೆಸರು ಸ್ಟಾರ್ಟ್ ಆಗುತ್ತೆ. ಗಿಲ್ಲಿಯಿಂದಾನೇ ನಾವು ಬಿಗ್ ಬಾಸ್ ಅನ್ನ ನೋಡ್ತಾ ಇದೀವಿ ಅಂತಾನೂ ಕೂಡ ಜನರು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಗಿಲ್ಲಿ ಎಂಟರ್ಟೈನ್ಮೆಂಟ್ ಅನ್ನ ಕೂಡ ಕೊಡ್ತಾರೆ. ಯಾಕಂದ್ರೆ ಈ ಹಿಂದೆ ಕಾಮಿಡಿ ನಟನಾಗಿ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ಪಾರ್ಟಿಸಿಪೇಟ್ ಅನ್ನ ಕೂಡ ಮಾಡಿರ್ತಾರೆ. ಕಿರುತೆರೆಯಲ್ಲಿ ಸಾಕಷ್ಟು ಹೆಸರು ಕೂಡ ಮಾಡಿರ್ತಾರೆ. ಈಗ ಬಿಗ್ ಬಾಸ್ಗೆ ಬಂದ ನಂತರ ಗಿಲ್ಲಿಯ ಕಾಮಿಡಿ, ಗಿಲ್ಲಿಯ ಸಿಂಪ್ಲಿಸಿಟಿ, ನೇರವಾಗಿ ಮಾತನಾಡೋದು, ಕೆಲವೊಬ್ಬರನ್ನ ಗೋಳಿಕೊಳ್ಳೋದು, ಇವೆಲ್ಲವೂ ಕೂಡ ನೋಡುಗರನ್ನ ಹಾಗೆ ಹಿಡಿದಿಟ್ಟುಕೊಳ್ಳುತ್ತೆ. ಹಾಗಾಗಿ ಗಿಲ್ಲಿಗೆ ಫ್ಯಾನ್ ಬೇಸ್ ಕೂಡ ಶುರುವಾಗುತ್ತೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಗಿಲ್ಲಿಯ ಮನೆ ಮುಂದೆ ಪ್ರತಿನಿತ್ಯ ಸಾಕಷ್ಟು ಜನರು ಹೋಗಿ ಅವರ ಅಪ್ಪ ಅಮ್ಮನನ್ನ ಭೇಟಿ ಮಾಡೋದು, ಫ್ಯಾಮಿಲಿ ಮೆಂಬರ್ಸ್ ಅನ್ನ ಭೇಟಿ ಮಾಡೋದು, ಇದೇ ರೀತಿ ಮುಂದುವರಿತಾ ಬರುತ್ತೆ. ಅಷ್ಟರ ಮಟ್ಟಿಗೆ ಗಿಲ್ಲಿಯ ಹವಾ ಶುರುವಾಗಿ ಬಿಡುತ್ತೆ. ಈ ಒಂದು ಬಿಗ್ ಬಾಸ್ ರಿಯಾಲಿಟಿ ಶೋ ಆರಂಭ ಆಗಿ ಸ್ವಲ್ಪ ದಿನಗಳಲ್ಲಿ, ಅಂದ್ರೆ ಗಿಲ್ಲಿ ಹೆಸರು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ, ಹೀಗೆ ಸುಮ್ಮನೆ ಗಿಲ್ಲಿ ಮನೆಗೆ ಹೋಗಿ ಒಂದು ಹೋಮ್ ಟೂರ್ ಮಾಡಬೇಕು ಅಂತ ಡಿಸೈಡ್ ಅನ್ನ ಮಾಡ್ತೀವಿ. ಗಿಲ್ಲಿ ಮನೆಯಲ್ಲಿ ಹೋಗಿ ಹೋಮ್ ಟೂರ್ ಮಾಡಿದಂತಹ ವಿಡಿಯೋನ ಈಗಾಗಲೇ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಗಿಲ್ಲಿ ಮನೆ ಅನ್ನೋ ಒಂದು ಥಂಬ್ನೇಲ್ ಅಲ್ಲಿ ಆ ವಿಡಿಯೋ ಇದೆ. ಸೊ ನೀವು ಕೂಡ ನೋಡಿ. ಅವರ ಅಮ್ಮ ಮಾತಾಡಿದ್ದಾರೆ, ಊರಿನ ಜನರು ಮಾತಾಡಿದ್ದಾರೆ. ಸೊ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಅನ್ನೋ ಒಂದು ಹಳ್ಳಿಯಲ್ಲಿ ಈ ಗಿಲ್ಲಿ ಮನೆ ಇರುವಂಥದ್ದು. ಸಾಧಾರಣವಾಗಿ ರೈತರ ಕುಟುಂಬ, ಅಪ್ಪ ಅಮ್ಮ ಜಮೀನ್ ಕೆಲಸವನ್ನ ಮಾಡ್ಕೊಂಡು ಇದ್ದಾರೆ. ಜೊತೆಗೆ ಅವ್ರ ಮನೇಲಿ ಕುರಿ ಕಾಯ್ಕೊಂಡು ಹೊಲ ಗದ್ದೆಯಲ್ಲಿ ಜಮೀನ್ ಕೆಲಸವನ್ನ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮ ಇದ್ದಾರೆ. ಗಿಲ್ಲಿ ಚಿಕ್ಕ ವಯಸ್ಸಲ್ಲಿ ಬಹಳ ತರಲೆಯನ್ನ ಮಾಡ್ತಾ ಇದ್ನಂತೆ. ಗಿಲ್ಲಿಗೆ ಗಿಲ್ಲಿ ಅಂತ ಯಾಕೆ ಹೆಸರು ಬಂತು ಅನ್ನೋದು ಕೂಡ ಒಂದು ಚಿಕ್ಕ ಸ್ಟೋರಿ. ಏನಂತ ಹೇಳಿದ್ರೆ, ಗಿಲ್ಲಿ ಸ್ಕೂಲ್ ಮುಗಿಸ್ಕೊಳ್ಳೋದು, ಬಂದ ತಕ್ಷಣ ಗಿಲ್ಲಿ ದಾಂಡನ್ನ ಎತ್ಕೊಂಡು ಹೋಗ್ಬಿಟ್ಟು ಊರಲ್ಲಿರೋ ಮಕ್ಕಳ ಜೊತೆ ಎಲ್ಲ ಸೇರ್ಕೊಂಡು ಆಟವನ್ನ ಆಡೋದಕ್ಕೆ ಶುರು ಮಾಡ್ತಿರ್ತಾರೆ. ಅಂದ್ರೆ ಯಾವಾಗ ನೋಡಿದ್ರೆ ಆ ಗಿಲ್ಲಿ ದಾಂಡು, ಇನ್ನೂ ಒಂದು ಭಾಷೆ ಅಂದ್ರೆ ಚಿನ್ನಿ ದಾಂಡು ಅಂತ ಹೇಳ್ತಾರೆ. ಸೊ ಆ ಒಂದು ಗೇಮ್ ಅನ್ನ, ಆಟವನ್ನ ಆಡ್ತಾ ಇರುವಾಗ, ಆ ಆಟ ಆಡುವಾಗ ಎಲ್ಲಾ ಟೈಮಲ್ಲೂ ಕೂಡ ಗಿಲ್ಲಿನೇ ವಿನ್ ಆಗ್ತಾ ಇದ್ರಂತೆ. ಹಾಗಾಗಿ ಗಿಲ್ಲಿ ನಟ, ಗಿಲ್ಲಿ ಅಂತಾನೆ ಹೆಸರು ಬಂದ್ಬಿಡ್ತು. ನಟರಾಜ್ ಅಂತ ಗಿಲ್ಲಿಯ ಹೆಸರು. ಗಿಲ್ಲಿಗೆ ಅಣ್ಣ ಇದ್ದಾರೆ, ಅಪ್ಪ ಅಮ್ಮ, ಅವರ ಫ್ಯಾಮಿಲಿ ಎಲ್ಲವೂ ಕೂಡ ದಡದಪುರದಲ್ಲೇ ಇರೋದು. ಹಂಗೆ ಗಿಲ್ಲಿ ನಟ, ಗಿಲ್ಲಿ ಅಂತ ಹಂಗೆ ಹೆಸರು ಕೂಡ ಸ್ಟಾರ್ಟ್ ಆಯ್ತು. ಓದು ಬರಹದಲ್ಲಿ ಅಷ್ಟಾಗಿ ಏನು ಗಿಲ್ಲಿ ಪಟ್ ಆಗಿರಲಿಲ್ಲ. ಯಾವಾಗ್ಲೂ ಕೂಡ ಆಟ ಆಡೋದು, ತರಲೆ ಮಾಡೋದು, ತಮಾಷೆ ಮಾಡೋದು, ಗೋಳು ಇಕ್ಕೊಳ್ಳೋದು, ಹೆಂಗೆ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಇದ್ರು ಅದೇ ತರ ಚಿಕ್ಕ ವಯಸ್ಸಿಂದಲೂ ಕೂಡ ಇರೋದು ಗಿಲ್ಲಿ ಅಂತ ಗಿಲ್ಲಿ ಅವರ ಅಮ್ಮ ನಮ್ಮ ಹತ್ರ ಹೇಳಿದ್ದು. ಇದ್ರ ಬಗ್ಗೆನೂ ಕೂಡ ಅವರು ಮಾತನಾಡಿದ್ದಾರೆ. ಅದಾದ್ಮೇಲೆ ಅವ್ರ ಅಪ್ಪ ಯಾವಾಗ್ಲೂ ನೀನ್ ಸರಿಯಾಗಿ ಓದಲ್ಲ, ನೀನ್ ಸರಿಯಾಗಿ ಕೆಲಸ ಮಾಡಲ್ಲ ಅಂತ ಹೇಳ್ಬಿಟ್ಟು ಗಿಲ್ಲಿಗೆ ಯಾವಾಗ್ಲೂ ಕೂಡ ಒಡೆಯೋದು, ಬೈಯೋದು ಈ ತರ ಮಾಡ್ತಿರ್ತಾರೆ. ಗಿಲ್ಲಿ 10th ಮುಗಿಸಿ ಆಯ್ತು. ಅದಾದ್ಮೇಲೆ ITI ಮುಗಿಸ್ಬಿಟ್ಟು ಹೇಳ್ದೆ ಕೇಳ್ದೆ ಊರಿಂದ ಹೊರಗಡೆ ಬಂದ್ಬಿಡ್ತಾರೆ. ಮನೆಯಲ್ಲೂ ಹೇಳಲ್ಲ, ಯಾವಾಗ್ಲೂ ಅವ್ರ ಅಮ್ಮನಿಗೆ ಹೇಳ್ತಿರಂತೆ, ಅವ್ವ ನಾನು ಹಿಂಗೆ ಆದ್ರೆ ನಾನು ಬೆಂಗಳೂರಿಗೆ ಹೋಗ್ಬಿಡ್ತೀನಿ, ನಾನು ಬೇರೆ ಎಲ್ಲಾದ್ರೂ ಹೋಗ್ಬಿಡ್ತೀನಿ ಅಂತ. ಹಾಗಾಗಿ ರಿಸಲ್ಟ್ ಇದ್ದಿದ್ದ ದಿನನೇ ರಿಸಲ್ಟ್ ಏನು ಫೇಲ್ ಆಗ್ತೀನೋ ಪಾಸ್ ಆಗ್ತೀನೋ ಅಂತ ಭಯದಲ್ಲಿ
ಗಿಲ್ಲಿ ಊರ್ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಅದಾದ್ಮೇಲೆ 2-3 ವರ್ಷ ಮನೆಯವರಿಗೆ ಕಾಂಟ್ಯಾಕ್ಟೇ ಸಿಗಲ್ವಂತೆ. ಮನೆಯವರು ಎಲ್ಲೋದ್ನೋ ಏನೋ ಅಂತ ಹಿಂಗೆ ಹುಡುಕ್ತಾ ಇರ್ತಾರೆ. ಬಟ್ ಯಾವತ್ತೋ ಒಂದಿನ ಗಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರ ಮುಂದೆ ಕಾಣಿಸ್ಕೊಳ್ತಾರೆ. ಗಿಲ್ಲಿ ಇದು ಸುಮಾರು ವರ್ಷಗಳ ಹಿಂದೆ ಇರುವಂತಹ ಒಂದಷ್ಟು ವಿಡಿಯೋಗಳನ್ನ ನೀವು ಅಬ್ಸರ್ವ್ ಮಾಡಬಹುದು. ಅದರಲ್ಲಿ ಗಿಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಮಾಡ್ಕೊಳ್ಳೋದು, ಹಳ್ಳಿಗಳಲ್ಲಿ ಇರೋ ಜೀವನ ಹೆಂಗಿರುತ್ತೆ ಅಥವಾ ಕಾಮಿಡಿಯಾಗಿ ಮಾಡೋದು, ಈ ತರ ಒಂದು ವಿಡಿಯೋದೊಂದು ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಆಗ ಅವ್ರ ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ, ಓ ನನ್ನ ಮಗ ಇಲ್ಲಿ ಒಂದ್ ಕಡೆ ಇದ್ದಾನೆ ಅಂತ. ಅಲ್ಲಿಂದ ರಿಯಾಲಿಟಿ ಶೋಗಳು ಅಂದ್ರೆ ಕಿರುತೆರೆಯಲ್ಲಿ ಅವಕಾಶಗಳು ಸಿಗುತ್ತೆ. ಅಲ್ಲಿಂದ ರಿಯಾಲಿಟಿ ಶೋಗಳಲ್ಲಿ ಗಿಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗಾಗಲೇ 4-5 ರಿಯಾಲಿಟಿ ಶೋ ಆಗುತ್ತೆ. ಅದಾದ್ಮೇಲೆ ಈಗ ಬಿಗ್ ಬಾಸ್ಗೆ ಆಫರ್ ಬಂದು ಬಿಗ್ ಬಾಸ್ ಅನ್ನ ಗೆದ್ದಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ್ಲೂ ಕೂಡ ಹೇಗಿದ್ರು ಹೊರಗಡೆ ಇರೋ ಗಿಲ್ಲಿಯ ಒರಿಜಿನಲ್ ವ್ಯಕ್ತಿತ್ವ ಅದು. ಬಹುಶಃ ಆ ವ್ಯಕ್ತಿತ್ವದಿಂದಲೇ ಗಿಲ್ಲಿ ಇವತ್ತು ಎಲ್ಲರ ಮನಸ್ಸನ್ನ ಕೂಡ ಗೆದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಎಲ್ಲೂ ಕೂಡ ಫೇಕ್ ಅಂತ ಅನ್ಸಿಲ್ಲ, ಸುಳ್ಳು ಹೇಳ್ತಾ ಇದಾರೆ ಅಂತ ಅನ್ಸಿಲ್ಲ. ಗಿಲ್ಲಿ ಏನಿದ್ದಾರೋ ವ್ಯಕ್ತಿತ್ವ, ಅದೇ ವ್ಯಕ್ತಿತ್ವ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಿದೆ. ಹಾಗಾಗಿನೇ ಒಂದಷ್ಟು ಜನ ಫ್ಯಾನ್ ಬೇಸು. ಅದ್ರ ಜೊತೆಗೆ ಗಿಲ್ಲಿ ವಿನ್ನರ್ ಆದ ನಂತರ ರನ್ನರ್ ಅಪ್ ಆಗಿ ರಕ್ಷಿತಾ ಶೆಟ್ಟಿ ಬಂದಿದ್ದಾರೆ. ಸರಿಯಾಗಿ ಕನ್ನಡವನ್ನೇ ಮಾತನಾಡೋದಕ್ಕೆ ಬರದೇ ಇರುವಂತಹ ಹುಡುಗಿ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿಕೊಂಡು ಅದರಲ್ಲಿ ತುಳು ಮತ್ತು ಕನ್ನಡ ಎರಡೂ ಭಾಷೆಯಲ್ಲೂ ಕೂಡ ವ್ಲಾಗ್ಸನ್ನು ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಟ್ರೋಲ್ ಆಗ್ತಾ ಇದ್ರು. ಆಗ ರಕ್ಷಿತಾ ಶೆಟ್ಟಿಯನ್ನು ನೋಡಿದಾಗ ಎಲ್ರಿಗೂ ಅನ್ನಿಸ್ತಾ ಇತ್ತು, ಕೆಲವೊಬ್ರು ಇರಿಟೇಟ್ ಕೂಡ ಮಾಡ್ಕೊಂಡು ಕಮೆಂಟ್ ಆಗ್ತಾ ಇದ್ರು ಅನ್ಸುತ್ತೆ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಬಂದಾಗ ರಕ್ಷಿತಾ ನಾವು ಏನು ಈ ಹಿಂದೆ ನೋಡ್ತಾ ಇದ್ವಿ ಆ ರಕ್ಷಿತಾ ಅಲ್ಲ. ಯಾಕಂದರೆ ಒಂದು ಜವಾಬ್ದಾರಿ, ಯಾವಾಗ ನೋಡಿದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಿಚನಲ್ಲೇ ಇರ್ತಾ ಇದ್ರು ರಕ್ಷಿತಾ. ಸೊ ಜವಾಬ್ದಾರಿ ಇರುವಂಥವ್ರು. ಆಮೇಲೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದಾಗ ಅಷ್ಟೊಂದು ಸ್ಪಷ್ಟವಾದ ಕನ್ನಡ ರಕ್ಷಿತಾಗೆ ಬರ್ತಾ ಇರಲಿಲ್ಲ. ಆದರೆ ಇವಾಗ ನೋಡಿದ್ರೆ ರಕ್ಷಿತಾ ತುಂಬಾ ಅಚ್ಚುಕಟ್ಟಾಗಿ ಕನ್ನಡವನ್ನ ಕಲ್ತಿದ್ದಾರೆ. ಜೊತೆಗೆ ಕರ್ನಾಟಕದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದಾರೆ. ಸೊ ಟಾಸ್ಕ್ ಅಂತ ಬಂದ್ರು ಕೂಡ ತುಂಬಾ ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ. ಅದ್ರ ಜೊತೆಗೆ ಯಾರೇ ಇದ್ರೂ ಕೂಡ ನೀನ್ ತಪ್ಪು ಮಾಡ್ತಾ ಇದೀಯ ಅಂದ್ರೆ ಅದು ತಪ್ಪು, ನಿಂದು ಸರಿ ಅಂದ್ರೆ ಸರಿ ಅಂತ ರೈಟ್ ಡಿಸಿಷನ್ನ ತಗೊಂಡು ಸರಿಯಾದ ಸಮಯದಲ್ಲಿ ಸರಿಯಾದ ಮಾತನ್ನ ಬಳಸಿ ರಕ್ಷಿತಾ ಆಟ ಆಡಿರೋದ್ರಿಂದ ಇವತ್ತು ರಾಜ್ಯದ ಜನರು ರಕ್ಷಿತಾ ಕೈ ಹಿಡಿದಿದ್ದಾರೆ. ಅದ್ರ ಜೊತೆಗೆ ಬಿಗ್ ಬಾಸ್ ಗೆಲ್ಲೋಕ್ಕಿಂತ ಮುಂಚೆ ಎಷ್ಟೊಂದೆಲ್ಲ ಫೈಟ್ಗಳಾಯಿತು. ಒಂದು ಕಡೆ ಅಶ್ವಿನಿ ಗೌಡ ಅವರನ್ನ ಗೆಲ್ಲಿಸ್ಬೇಕು ಅಂತ ಸಾಕಷ್ಟು ಪ್ರಿಪ್ರೇಷನ್ಸ್ ಆಯಿತು. ಒಂದು ಕಡೆ ಗಿಲ್ಲಿನ ಗೆಲ್ಲಿಸ್ಬೇಕು ಅಂತ ಒಂದಷ್ಟು ತಯಾರಿಗಳು ಕೂಡ ಆಯಿತು. ಹೀಗೆ ಏನೇನೋ ಆಯಿತು. ಟಾಪ್ 6 ಕಂಟೆಸ್ಟೆಂಟ್ ಯಾರು ಇದ್ರು ಅವರೆಲ್ರಿಗೂ ಕೂಡ ಬಿಗ್ ಬಾಸ್ ರಿಯಾಲಿಟಿ ಶೋ ಸರಿಯಾದ ರೀತಿಯಲ್ಲಿ ಸ್ಥಾನವನ್ನು ಕೊಟ್ಟಿದೆ ಅಂತ ಅನ್ನೋದು ಜನರ ಅಭಿಪ್ರಾಯ. ಪರ್ಸನಲ್ ಆಗಿ ನನ್ನ ಅಭಿಪ್ರಾಯವೂ ಕೂಡ ಅದೇ ಆಗಿದೆ. ಒಬ್ಬ ಹಳ್ಳಿ ಹುಡುಗ ಜೀವನವನ್ನ ಕಟ್ಕೋಬೇಕು ಅಂತ ಬಂದು ಏಳು ಬೀಳುಗಳನ್ನ ಕಂಡು ಬೆಂಗಳೂರಿಗೆ ಬಂದಾಗ ತಿನ್ನೋದಿಕ್ಕೂ ಕೂಡ ಅನ್ನ ಇಲ್ಲದೆ ಕಷ್ಟಪಟ್ಟು ಉಳ್ಕೊಳ್ಳೋದಿಕ್ಕೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲದೆ ಅಪ್ಪ ಅಮ್ಮ ಊರಲ್ಲಿ ಕೂಲಿ ಕೆಲಸ ಮಾಡಿದ್ರು ಕೂಡ ಇಲ್ಲ ನನ್ನ ಲೈಫಲ್ಲಿ ಇದೊಂದು ಆಗಬೇಕು ಅನ್ನೋ ಕರೆಕ್ಟ್ ಆದಂತಹ ಕ್ಲಾರಿಟಿಯನ್ನು ಇಟ್ಕೊಂಡು ಗಿಲ್ಲಿ ನನ್ನ ಲೈಫಲ್ಲಿ ಏನಾಗಬೇಕು ಅನ್ನೋದ್ರ ಮೂಲಕನೇ ಇವಾಗ ಸಾಕ್ತಾ ಇದ್ದಾರೆ. ಹಾಗಾಗಿನೇ ಇವತ್ತು ಬಿಗ್ ಬಾಸ್ ಅಲ್ಲಿ ಕಪ್ ಗೆದ್ದು ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ. ಸೊ ಈ ಒಂದು ರಿಯಾಲಿಟಿ ಶೋನಲ್ಲಿ ಬಿಗ್ ಬಾಸ್ ಗಿಲ್ಲಿಗೆ ಸರಿಯಾದ ನ್ಯಾಯ ಸಿಕ್ಕಿದೆ. ಅದ್ರ ಜೊತೆಗೆ ಉಳಿದ ಕಂಟೆಸ್ಟೆಂಟ್ಗಳಿಗೂ ಕೂಡ ಸರಿಯಾದ ನ್ಯಾಯ ಸಿಕ್ಕಿದೆ ಅಂತ ಅನ್ಸುತ್ತೆ. ಈ ಹಿಂದೆ ನಡೆದಂತಹ 11 ಸೀಸನ್ಗಳಲ್ಲಿ ಯಾವ ಕಂಟೆಸ್ಟೆಂಟೂ ಕೂಡ ತೆಗೆದುಕೊಳ್ಳಲಾಗದಂತಹ ಅತಿ ಹೆಚ್ಚು ಓಟನ್ನ ಗಿಲ್ಲಿ ಇವತ್ತು ಪಡ್ಕೊಂಡಿದ್ದಾರೆ. ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದಾದ್ಮೇಲೆ ಸಾಕಷ್ಟು ಅವಕಾಶಗಳು ಬರುತ್ತೆ. ಆ ಎಲ್ಲಾ ಅವಕಾಶಗಳನ್ನ ಗಿಲ್ಲಿ ಇದೇ ರೀತಿ ಸರಿಯಾಗಿ ಉಪಯೋಗಿಸ್ಕೊಂಡು ಒಂದು ಬ್ರೈಟ್ ಫ್ಯೂಚರ್ ಅನ್ನ ಕಟ್ಕೊಳ್ಳಿ ಅನ್ನೋದೇ ಪ್ರತಿಯೊಬ್ಬರ ಆಶಯ ಆಗಿದೆ. ಗಿಲ್ಲಿ ಗೆದ್ದಿರೋದು ಸಾಕಷ್ಟು ಜನರಿಗೆ ಬಹುಶಃ ಬಿಗ್ ಬಾಸ್ ನೋಡ್ತಾ ಇದ್ದಂತಹ ಎಲ್ರಿಗೂ ಇಷ್ಟ ಆಗಿದೆ ಅಂತ ಕೂಡ ನನ್ಗನ್ಸುತ್ತೆ. ಪರ್ಸ್ನಲಿ ನಾನು ಕೂಡ ಗಿಲ್ಲಿನ ತುಂಬಾ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ಅವ್ರದ್ದು ಹೋಮ್ ಟೂರ್ ಮಾಡಬೇಕು ಅಂತ ದಡದಪುರಕ್ಕೆ ಹೋದಾಗ ಅಲ್ಲಿ ಊರವರು ಮಾತನಾಡಿದ್ದು, ಅವರ ಮನೆಯವರು ಮಾತನಾಡಿದ್ದು, ನಾನು ಅವ್ರ ಮನೆ ಒಳಗಡೆ ಎಂಟರ್ ಆಗಿದ ತಕ್ಷಣ ಅವರಮ್ಮ ಮನೆಯಲ್ಲಿ ಹೇಗಿರ್ತಾರೆ ಅದೇ ಹಳ್ಳಿ ಬದುಕು. ಅವರಮ್ಮ ಹೊರಗಡೆ ಏನೋ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ನಾವು ಹೋದ ತಕ್ಷಣ ಬರೀ ಹೇಳಿದ್ದಷ್ಟೇ, ನಾವು ಹಿಂಗೆ ಬೆಂಗಳೂರಿಂದ ಬಂದಿದ್ದೀವಿ ಅಂತ ಹೇಳಿದ ತಕ್ಷಣ ಅವ್ರು ನಮ್ಮನ್ನ ಕರೆದು ಕೂರಿಸಿ ಹೇಳ್ತಾರಲ್ಲ
ಈ ಶ್ರೀಮಂತರ ಮನೆ ಮಾತು ಚಂದ, ಬಡವ್ರ ಮನೆ ಊಟ ಚಂದ ಅಂತ. ಹಾಗೆ ಅವ್ರ ಮನೆಗೆ ಹೋಗಿ ಊಟ ಮಾಡಿಕೊಂಡು ಹೋಮ್ ಟೂರ್ ಮುಗಿಸ್ಕೊಂಡು ಊಟ ಮಾಡಿಕೊಂಡೇ ನಮ್ಮನ್ನು ವಾಪಸ್ ಕಳಿಸಿದ್ದು. ಆಮೇಲೆ ಅವ್ರ ಊರವರು ಕೂಡ ಮಾತಾಡಿಸಿದಾಗ ಅವ್ರ ಚಿಕ್ಕಮ್ಮ ಬೆಳಗ್ಗೆ ಎದ್ದ ತಕ್ಷಣ ಎಮ್ಮೆ ಹಿಡ್ಕೊಂಡು ಎಲ್ಲೋ ಒಂದು ಕಡೆ ಗದ್ದೆ ಹತ್ರ ಹೋಗ್ತಿದ್ರು. ನಾವು ಹೋಗಿ ಮಾತಾಡ್ಸುವಾಗಲೂ ಕೂಡ 10 ನಿಮಿಷ ನಿಂತು ನಮ್ಮ ಜೊತೆ ಮಾತಾಡಿ ಕಳಿಸಿದ್ರು. ಇಂತಹ ಒಂದು ಏನು ಸ್ವಚ್ಛವಾದಂತಹ ಒಂದು ಹಳ್ಳಿ ವಾತಾವರಣದಲ್ಲಿ ಬೆಳೆದಿರುವಂತಹ ಗಿಲ್ಲಿ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿಗೆ ಬಂದ್ರೂ ಕೂಡ ಆ ಒಂದು ಬಿಲ್ಡಪ್ ಆಗಲಿ ತಳುಕು ಬಳುಕು ಆಗಲಿ ಇದು ಯಾವುದೂ ಇಲ್ಲ. ಹೇಗೆ ಊರಲ್ಲಿ ಇದ್ದಾಗ ಇದ್ದರೂ ಅದೇ ಥರ ಇದ್ದಾರೆ. ಆ ಒಂದು ಸಿಂಪ್ಲಿಸಿಟಿನೇ ಇವತ್ತು ಜನಗಳಿಗೆ ಇಷ್ಟ ಆಗಿ ಇಷ್ಟರ ಮಟ್ಟಿಗೆ ಗಿಲ್ಲಿ ಬೆಳೆದು ನಿಂತಿರುವಂಥದ್ದು. ಸೊ ಬಿಗ್ ಬಾಸ್ ಸೀಸನ್ 12 ಫೈನಲಿ ಮುಗಿದಿದೆ. ಗಿಲ್ಲಿ ಗೆದ್ದಿದ್ದಾರೆ. ಎಲ್ಲರೂ ಕೂಡ ಗಿಲ್ಲಿಗೆ ವಿಶ್ ಮಾಡ್ತಾ ಇದ್ದಾರೆ. ಸೊ ಗಿಲ್ಲಿ ಫ್ಯೂಚರ್ ಇನ್ನು ಕೂಡ ಬ್ರೈಟ್ ಆಗಲಿ. ಆ್ಯಂಡ್ ರಕ್ಷಿತಾ ಶೆಟ್ಟಿಗೆ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಮತ್ತೊಮ್ಮೆ ನಾವು ಕೂಡ ವಿಶ್ ಮಾಡೋಣ. ಸೊ ನಿಮಗೆ ಗಿಲ್ಲಿ ಗೆದ್ದಿದ್ದು ಎಷ್ಟು ಖುಷಿ ಆಯಿತು? ಬಿಗ್ ಬಾಸ್ 12 ಕನ್ನಡ ಸೀಸನ್ ಬಗ್ಗೆ ನಿಮಗೆ ಏನು ಅನ್ನಿಸ್ತಿದೆ ಕಮೆಂಟ್ ಮಾಡಿ. ಆ್ಯಂಡ್ ಗಿಲ್ಲಿ ಮನೆಯ ಹೋಮ್ ಟೂರ್ ನನ್ನ ಚಾನಲ್ನಲ್ಲಿ ಇದೆ, ಅದನ್ನು ಕೂಡ ಹೋಗಿ ನೋಡಿ. ಅವರ ತಂದೆ, ಅವರ ತಾಯಿ ಜೊತೆಗೆ ಅವರ ಊರವರು, ಅವರ ಫ್ಯಾಮಿಲಿಯವರು ಗಿಲ್ಲಿ ಬಗ್ಗೆ ಒಂದಷ್ಟು ಅವರ ಒಪಿನಿಯನ್ಗಳನ್ನು ಹಂಚ್ಕೊಂಡಿದ್ದಾರೆ. ಅದನ್ನು ಕೂಡ ನೋಡಿ. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಬಿಗ್ ಬಾಸ್ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.